ಅರ್ಚನೆಯ ಆರಾಧನೆ ಎಲ್ಲ ನಿಂದೇನೆ ಆಲಾಪನೆ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನಾನು ಎಲ್ಲರೂ ಆಲ್ಮೋಸ್ಟ್ ನಿಮಗೆ ಇಷ್ಟ ಆಗೋದೇ ಟ್ರೆಡಿಷ್ನಲ್ ವೇರು. ಈಗ ಎಲ್ಲರೂ ಪ್ರತಿಯೊಬ್ಬರು ಟ್ರೆಡಿಷ್ನಲ್ ಆಗಿರೋಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ನಾನು ಒಂದು ಟ್ರೆಡಿಷ್ನಲ್ ಲುಕ್ ಕೊಡುವಂತಹ ಒಂದು ಓಲ್ಡ್ ಸ್ಯಾರಿಯಿಂದನೇ, ಓಲ್ಡ್ ಸ್ಯಾರಿ ಅಂದರೆ ತುಂಬ ಒಳ್ಳೆಯನಲ್ಲ, ಹೊಸದೇನೆ, ಅದರಿಂದ ಒಂದು ಲೆಹೆಂಗಾ ಸ್ಟಿಚ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀನಿ ಗೈಸ್. ನೋಡಿ, ಈ ಥರ ಇದೆ ಸ್ಯಾರಿ. ಈ ಥರ ಸ್ಯಾರಿಯಿಂದ ಒಂದು ಲೆಹೆಂಗಾ ರೆಡಿ ಮಾಡ್ತಾ ಇದ್ದೀನಿ. ಕೆಳಗಡೆ ದೊಡ್ಡ ಬಾರ್ಡ್ರ್ ಇದೆ ನೋಡಿ, ಈ ಥರ ಇದೆ ಲೆಹೆಂಗಾ. ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಹೇಳಿ. ಬನ್ನಿ ಗೈಸ್, ಯಾವ ಥರ ಬರುತ್ತೆ ಲೆಹೆಂಗಾ ಅಂತ ಹೇಳಿ ತೋರಿಸ್ತೀನಿ. ನಾನು ಯಾವ ಥರ ಸ್ಟಿಚ್ ಮಾಡ್ತೀನಿ, ಅದರಿಂದ ನಿಮ್ಗೆ ಏನು ಯೂಸ್ ಆಗುತ್ತೆ ಅಂತ ಹೇಳಿ ಹೇಳ್ಬೋದು. ನಿಮಗೂ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಿಗಿನರ್ಸ್ಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಲೆಹೆಂಗಾ ಯಾವ ಥರ ಸ್ಟಿಚ್ ಮಾಡೋದು ಅಂತ ಹೇಳಿ. ತುಂಬ ಡೌಟ್ಸ್ ಇರುತ್ತೆ ಎಲ್ರಿಗೂ. ಅದನ್ನು ಈ ವಿಡಿಯೋ ಸ್ವಲ್ಪ ಆದರೂ ನಿಮ್ಗೆ ಯೂಸ್ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಬನ್ನಿ ವಿಡಿಯೋದಲ್ಲಿ ಹೋಗೋಣ ಗೈಸ್. ಮೊದಲನೇದಾಗಿ ನಾನು ಲೈನಿಂಗ್ನ ಬ್ಲೌಸ್ಗೆ ಅಂತ ಹೇಳಿ ಸಪ್ರೇಟ್ ಕಟ್ ಮಾಡಿ ಇಟ್ಬಿಟ್ಟು, ಉಳಿದಿರೋ ಲೈನಿಂಗ್ 3 ಮೀಟರ್ಸ್ ಇರುತ್ತೆ, ಅದನ್ನು ತಗೊಂಡು ಫ್ರಿಲ್ ಸ್ಟಿಚ್ ಮಾಡ್ಕೊತೀನಿ. ಫ್ರಿಲ್ಲು ನಾನು ಫ್ರಂಟು ಬ್ಯಾಕ್ ಎರಡಕ್ಕೂ ಆಗೋಷ್ಟರಲ್ಲಿ ಒಂದೇ 3 ಮೀಟರ್ಸ್ ಎಲ್ಲನೂ ಒಂದೇ ಸಲ ಫ್ರಿಲ್ ಮಾಡ್ಕೊತೀನಿ. ಫ್ರಂಟ್ ಸಪ್ರೇಟು ಬ್ಯಾಕ್ ಸಪ್ರೇಟ್ ಆ ಥರ ಏನು ಮಾಡ್ಕೊಳ್ಳೋದಿಲ್ಲ. ನೋಡಿ, ಈ ಥರ ಒಂದೊಂದು 3 ಇಂಚಸ್ ಗ್ಯಾಪಲ್ಲಿ ಮಾಡ್ಕೊತೀನಿ. ದೊಡ್ಡ ಫ್ರಿಲ್ಲೇ ಹಿಡಿತೀನಿ ಗ್ಯಾಸ್, ಚಿಕ್ಕದಾಗೇನು ಹಿಡಿಯಲ್ಲ. ಆದರೂ ಸಾಕಾಗುತ್ತೆ. ಎಷ್ಟು ಅಗಲ ನಾವು ಕಾಲಿಟ್ರೂ ಏನು ತೊಡ್ರುಕೊಳ್ಳಲ್ಲ, ಅಂದರೆ ಇಕ್ಕಟ್ಟು ಅನ್ಸಲ್ಲ, ಫ್ರೀಯಾಗಿ ಮೂವ್ ಆಗ್ಬೋದು. ಈ ಥರ ಫ್ರಿಲ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ದಪ್ಪನೂ ಇರುತ್ತೆ. ಇದಕ್ಕೆ ಕ್ಯಾನ್ ಎಲ್ಲ ಏನು ಅವಶ್ಯಕತೆ ಇರಲ್ಲ, ಯಾಕಂದರೆ ಇದೇ ದಪ್ಪ ಇರುತ್ತೆ. ಸ್ವಲ್ಪ ಲೈನಿಂಗ್ ಜಾಸ್ತಿ ಹಾಕಿರ್ತೀವಲ್ಲ, ಅದೇನೇ ದಪ್ಪ ಕಾಣುತ್ತೆ, ಅಗ್ಲನೂ ಚೆನ್ನಾಗಿರುತ್ತೆ ಅಂತ ಹೇಳಿ ನನಗೇನು ಕ್ಯಾನ್ ಅವಶ್ಯಕತೆ ಇಲ್ಲ. ಸ್ವಲ್ಪ ತೆಳು ಇರೋದು ಫ್ಲ್ಯಾಟಾಗಿರ್ತಾವಲ್ಲ, ಅವಕ್ಕಷ್ಟೇ ಕ್ಯಾನ್ ಯೂಸ್ ಆಗುತ್ತೆ. ಇದಕ್ಕೆ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಗೈಸ್, ಈ ಥರ ಸ್ವಲ್ಪ ದಪ್ಪವಾಗಿ 3 ಇಂಚಸ್ ಗ್ಯಾಪಲ್ಲಿ ನಾನು ಫ್ರಿಲ್ ಹಿಡ್ಕೊತಾ ಇದ್ದೀನಿ. ಮೆಜರ್ಮೆಂಟ್ ಏನು ಮಾಡ್ಕೊಂಡಿಲ್ಲ, ಒಂದು ಅಂದಾಜಲ್ಲಿ ಫ್ರಿಲ್ ಹಿಡಿತಾ ಇದ್ದೀನಿ. ಈ ಥರ ಫುಲ್ ಲೈನಿಂಗ್ ಏನಿದೆಯೋ ಅದು ಫುಲ್ಲು ಫ್ರಿಲ್ ಹಿಡ್ಕೊಂಬಂದು ನಾವು ಮೆಜರ್ಮೆಂಟ್ ಮಾಡ್ಕೋಬೇಕಾಗುತ್ತೆ, ನಮ್ಗೆ ಎಷ್ಟು ಬೇಕು ಅಂತ ಹೇಳಿ. ನನಗೆ 38 ಇಂಚಸ್ ಬೇಕು, 38 ಆರ್ 37 ಅಷ್ಟು ಬೇಕಾಗುತ್ತೆ ಗೈಸ್. ಸ್ವಲ್ಪ ಲೂಸಾಗೇ ಇಟ್ಕೊಂಡಿದ್ದೀನಿ, ಏಕೆಂದರೆ ಹುಕ್ಸ ಅಥವಾ ಲಾಡಿ ಏನಾದರೂ ಟ್ಯಾಗ್ ಮಾಡ್ಕೊತೀವಲ್ಲ, ಆವಾಗ ಟೈಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ 1 ಇಂಚಸ್ ಲೂಸಲ್ಲೇ ತೊಗೊಂಡಿದ್ದೀನಿ. ನೋಡಿ, ಲೈನಿಂಗ್ ಮೆಜರ್ ಮಾಡ್ಕೊತಾ ಇದ್ದೀನಿ. 38 ಕರೆಕ್ಟಾಗೆ 38 ಬಂದಿದೆ. ಈಗ ಇದನ್ನು ಸೈಡ್ಗೆ ಎತ್ತಿಟ್ಬಿಟ್ಟು ಮೇನ್ ಫ್ಯಾಬ್ರಿಕ್ ತೊಗೊಳ್ಳೋಣ, ಅಂದರೆ ಸ್ಯಾರಿನ. ಅದೂ ಅಷ್ಟೇ, ನಾನು ಫ್ರಂಟ್ ಸಪ್ರೇಟು ಬ್ಯಾಕ್ ಸಪ್ರೇಟ್ ಆ ಥರ ಏನು ತೊಗೊಂಡಿಲ್ಲ. ಹಾಗೆ ಸ್ಯಾರಿಲೂ ಏನು ಕಟ್ ಮಾಡಿಲ್ಲ, ಬ್ಲೌಸ್ ಪಾರ್ಟ್ ಅಷ್ಟೇ ಕಟ್ ಮಾಡಿದ್ದೀನಿ. ಬ್ಲೌಸ್ ಪಾರ್ಟು ನಿಮಗೆ ಗೊತ್ತು, ಬ್ಲೌಸೆಲ್ಲ ಯಾವ ಥರ ಸ್ಟಿಚ್ ಮಾಡೋದು ಅಂತ. ಬಟ್ ಬ್ಲೌಸ್ ಯಾವ ಥರ ಸ್ಟಿಚ್ ಮಾಡೋದು ಅಂತ ತೋರಿಸಿಲ್ಲ. ಬಟ್ ಇದರಲ್ಲಿ ಲೆಹೆಂಗಾ ಇದು ಬಾಟಮ್ ಪಾರ್ಟ್ ಅಷ್ಟೇ ತೋರಿಸಿರೋದು. ನಾನು ಇದರಲ್ಲಿ ಯಾವುದೇ ತರಹ ಬಾರ್ಡರ್ನ ಕಟ್ ಮಾಡಿಲ್ಲ. ಲೆಂತ್ ನನಗೆ ಅದಷ್ಟು ಬೇಕಾಗಿತ್ತು, ಹಾಗಾಗಿ ಏನೋ ಕಟ್ ಮಾಡೋಕ್ಕೆ ಹೋಗಿಲ್ಲ. ನೋಡಿ, ಅದೇ ಬಾರ್ಡರ್ ಮೇಲ್ಗಡೆಯನ್ನು ಇರುತ್ತೆ, ಆ ಬಾರ್ಡರಲ್ಲಿ ನಾನು ಫ್ರಿಲ್ ಮಾಡ್ಕೊತಾ ಇದ್ದೀನಿ. ಫ್ರಿಲ್ ಅಂದರೆ ನಾವು ಫಸ್ಟು 2 ಇಂಚಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಗೈಸ್. 2 ಇಂಚಸ್ ಸಾಕು, ಅಷ್ಟು ಒಂದು ಸ್ವಲ್ಪ ದಪ್ಪ ಬರುತ್ತೆ ಫ್ರಿಲ್ಲು. 2 ಇಂಚಸ್ ಗ್ಯಾಪಲ್ಲಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಒಂದು ಫ್ರಿಲ್ ಮಾಡಿಬಿಟ್ಟು ಆಮೇಲೆ ನಾನು 2 ಇಂಚಸ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ನೀವು ಅಷ್ಟೇ ಎಲ್ಲ ಫ್ರಿಲ್ಲು ಲೆವೆಲಾಗಿ ಬರಬೇಕು ಅಂದರೆ ಈ ಥರ 2 ಇಂಚಸ್ ಮಾರ್ಕ್ ಮಾಡ್ಕೊಳ್ಳಿ. ಏಕೆಂದರೆ ನಾವು ಸ್ಟಿಚ್ ಮಾಡುವಾಗ ಒಂದೊಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನೋಡೋಕ್ಕೆ ಅಷ್ಟಾಗಿ ಚೆನ್ನಾಗಿ ಕಾಣಲ್ಲ ಫ್ರಿಲ್ಲು. ಎಲ್ಲ ಲೆವೆಲಾಗಿದ್ರೇ ಫ್ರಿಲ್ಲೆಲ್ಲ ತುಂಬ ಚೆನ್ನಾಗಿ ಬರೋದು. ಅದಕ್ಕೋಸ್ಕರ ಬಿಗಿನರ್ಸ್ ಆಗಲಿ, ಸ್ವಲ್ಪ ಅಭ್ಯಾಸ ಇರೋರಾಗಲಿ ಈ ಥರ ಮಾರ್ಕ್ ಮಾಡ್ಕೊತಾರೆ. ತುಂಬ ಎಕ್ಸ್ಪರ್ಟ್ ಇರೋರು ಮಾಡ್ತಾರೆ, ಅವ್ರಿಗೆ ಕೈ ಅಂದಾಜಲ್ಲೇ ಸ್ಟಿಚ್ ಮಾಡಿಬಿಡ್ತಾರೆ. ನಾನು ಈ ಥರ ಒಂದು ಸ್ವಲ್ಪ ಕೈ ಅಭ್ಯಾಸ ಆಗೋವರೆಗೂ ನಾನು ಈ ಥರ ಮಾರ್ಕ್ ಮಾಡ್ಕೊತೀನಿ. ಈ ಥರ ಮಾರ್ಕ್ ಮಾಡ್ಕೊಂಡಾದಮೇಲೆ ಮಾರ್ಕಿಂದ ಮಾರ್ಕಿಗೆ
ಒಂದೊಂದು ಫ್ರಿಲ್ಲೂ ಜಾಯಿಂಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನಂದು ಸ್ವಲ್ಪ ಓಲ್ಡ್ ಮಿಷನ್ ಅಲ್ವಾ, ಸ್ವಲ್ಪ ನಿಧಾನ ಸ್ಟಿಚ್ ಮಾಡೋದು, ಬೇಜಾರು ಮಾಡ್ಕೋಬೇಡಿ. ಈಗಿನ ಮಿಷನ್ ಕಂಪ್ಯೂಟರ್ ಮಿಷನ್ ಎಲ್ಲ ಇದ್ದಾವೆ, ಅವು ತುಂಬ ಫಾಸ್ಟು, ಕೆಲಸನೂ ಬೇಗ ಆಗೋಗುತ್ತೆ. ನನಗೆ ಇದೇ ಮಿಷನ್ ಇಷ್ಟ ಆಗಿರೋದು, ತಂದಾಗಿಂದ ಒಂದು ಸಲನೂ ರಿಪೇರಿ ಬಂದಿಲ್ಲ. ಏನೇ ಚಿಕ್ಕ ಪುಟ್ಟ ಪ್ರಾಬ್ಲಮ್ ಇದ್ದರೂ ನಾನೇ ಕ್ಲಿಯರ್ ಮಾಡ್ಕೊತೀನಿ ಇದರಲ್ಲಿ. ಯಾವತ್ತೂ ಮೆಕ್ಯಾನಿಕ್ ಅಂತ ಬಂದು ಟಚ್ ಮಾಡಿಲ್ಲ ನನ್ನ ಮಿಷನ್ನ. ಹಾಗಾಗಿ ನನ್ನ ಮಿಷನ್ ಅಂದರೆ ನಂಗೆ ತುಂಬಾ ಇಷ್ಟ. ಅದು ಎಷ್ಟೇ ಹಳೇದಾದರೂ ಬಟ್ ಅದು ಯಾವತ್ತೂ ಕೈ ಕೊಟ್ಟಿಲ್ಲ. ಹಾಗಾಗಿ ಇದೇ ಇಷ್ಟ ನನಗೆ ಮಿಷನ್ನು, ಎಷ್ಟೇ ನಿಧಾನ ಹೊಲಿದ್ರೂ. ಓಲ್ಡ್ ಮಿಷನ್ ಆಗಿರ್ಬೋದು, ಬಟ್ ಕಂಟ್ರೋಲು ಕ್ವಾಲಿಟಿ ಎಲ್ಲ ಸಖತ್ತಾಗಿದೆ. ನೋಡಿ, ಈ ಥರ ನಿಮಗೆ ಚೆನ್ನಾಗಿ ಬರಬೇಕು ಅಂದರೆ ಒಂದು ಸೀಸರ್ ಅಥವಾ ಟ್ರಿಮ್ಮರಲ್ಲಿ ನೀಟಾಗೆ ಫೋಲ್ಡ್ ಮಾಡ್ಕೊತ ಈ ಥರ ಚಿಕ್ಕದಾಗೆ ಫ್ರಿಲ್ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಕೈಯಲ್ಲೂ ಮಾಡ್ಕೋಬೋದು, ಬಟ್ ಕೈಯಿಂದ ಮಾಡೋಕ್ಕಿಂತ ಈ ಥರ ಸೀಸರ್ ಹೋಲ್ಡ್ ಮಾಡಿದ್ರೆ ನೀಟಾಗಿ ಫೋಲ್ಡಬಲ್ ಇಲ್ದಿರ, ಒಳಗಡೆ ಎಲ್ಲ ಮಡಕೆ ಆ ಥರ ಇಲ್ದಿರ ಫುಲ್ ಒಳಗಿನವರೆಗೂ ಚೆನ್ನಾಗಿ ಫ್ರಿಲ್ ಬರುತ್ತೆ. ನಿಮಗೆ ಇದಕ್ಕಿಂತ ದಪ್ಪ ಫ್ರಿಲ್ ಬೇಕು ಇಲ್ಲ ತೆಳು ಬೇಕು ನಮಗೆ ಅಂದರೆ ನೀವು 1 ಇಂಚ್ ಎಕ್ಸ್ಟ್ರಾ ಮಾಡಿಕೊಂಡು ಇನ್ನೂ ತೆಳುವಾಗಿ ಇಟ್ಕೋಬೋದು. ನನಗಿಷ್ಟು ಸಾಕು ಅನಿಸ್ತು, ಹಾಗಾಗಿ ನಾನು ಇಷ್ಟು ಫ್ರಿಲ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಿಧಾನವಾಗಿ ಎಲ್ಲ ಒಂದೇ ಲೆವೆಲಾಗಿ ಇಟ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಲಾಸ್ಟಿಗೆ ಐರನ್ ಮಾಡಿದ್ಮೇಲಂತೂ ಇನ್ನೂ ಸಖತ್ತಾಗಿ ಕಾಣುತ್ತೆ. ನೋಡಿ, ಈ ಥರ ಫುಲ್ ಸ್ಯಾರಿ ಫುಲ್ ಸ್ಟಿಚ್ ಮಾಡ್ಕೊಂಬಿಡಿ ಒಂದೇ ಸಲ. ನಾನು ಹೇಳಿದ್ನಲ್ಲ, ನಾನು ಲೈನಿಂಗಿಗೂ ಫ್ರಂಟು ಬ್ಯಾಕು ಅಂತ ಸಪ್ರೇಟಾಗಿ ಕಟ್ ಮಾಡ್ಕೊಂಡಿಲ್ಲ. ಹಾಗೆ ಮೇನ್ ಫ್ಯಾಬ್ರಿಕ್ಕೂ ಫ್ರಂಟ್ ಸಪ್ರೇಟು ಬ್ಯಾಕ್ ಸಪ್ರೇಟ್ ಅಂತ ಏನು ಕಟ್ ಮಾಡ್ಕೊಂಡಿಲ್ಲ. ಎಲ್ಲನೂ ಒಂದೇದ್ರಲ್ಲೇ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಫುಲ್ ಸ್ಯಾರಿ ಸ್ಟಿಚ್ ನೆರಿಗೆ ಮಾಡ್ಕೊಂಬಿಡಬೇಕು. ಅದು ಫುಲ್ ಫ್ರಿಲ್ ಆದಮೇಲೆ ಲೈನಿಂಗ್ ಎಷ್ಟಿತ್ತೋ ಅಷ್ಟು, ಅಂದರೆ ನಮಗೆ ವೇಸ್ಟ್ ಮೆಜರ್ಮೆಂಟ್ ಎಷ್ಟು 38 ಅಲ್ವಾ, ಹಾಗಾಗಿ ಇದನ್ನು ಮೆಜರ್ ಮಾಡ್ತಾಯಿದ್ದೀನಿ. ಇನ್ ಕೇಸ್ ಏನಾದರೂ ಜಾಸ್ತಿ ಕಡಿಮೆ ಬಂತು ಅಂದರೆ 1-2 ಫ್ರಿಲ್ ಬಿಚ್ಚಿಬಿಟ್ಟು ಟೈಟ್ ಮಾಡ್ಕೋಬೋದು. ಹಾಗೆ ಜಾಸ್ತಿ ಬೇಕು ಅಂದರೆ ಫ್ರಿಲ್ ಬಿಟ್ಬಿಟ್ಟು ಸ್ವಲ್ಪ ಲೂಸ್ ಮಾಡ್ಕೋಬೋದು. ಹಾಗೆ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಆ ಕಡೆ ಈ ಕಡೆ ಲಾಸ್ಟಲ್ಲಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಆವಾಗ. ಈಗ ಮೇನ್ ಫ್ಯಾಬ್ರಿಕ್ಕು ವಿತ್ ಲೈನಿಂಗ್ ಎರಡೂ ಅಟ್ಯಾಚ್ ಮಾಡ್ಕೋಬೇಕು. ನೋಡಿಕೊಂಡು ನೀಟಾಗಿ ಒಂದು ಫೋಲ್ಡ್ ಆಗ್ತಾ ಇರುತ್ತೆ ಲೈನಿಂಗು, ಒಳಗಡೆದು ಮೇಲ್ಗಡೆ ಸ್ಟಿಚಿಗೆ ಸಿಕ್ಕಾಕೊಳ್ಳೋದು ಅಥವಾ ಮೇನ್ ಫ್ಯಾಬ್ರಿಕ್ ಸಿಕ್ಕಾಕೊಳ್ಳೋದು ಆ ಥರ ಆಗುತ್ತೆ. ನಿಧಾನವಾಗಿ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ನನಗೆ ಇದು ಸ್ಯಾರಿ ಉಲ್ಟಾ ಸೀದಾನೇ ಗೊತ್ತಾಗ್ತಾ ಇಲ್ಲ. ತುಂಬ ಜನಕ್ಕೆ ಇದು ಅರ್ಥ ಆಗಲ್ಲ, ಏಕೆಂದರೆ ಅದು ಸ್ಯಾರಿ ಎರಡು ಕಡೆ ಸೇಮ್ ಇದೆ, ಹಾಗಾಗಿ ಗೊತ್ತಾಗೋದೇ ಇಲ್ಲ. ಈ ಟೈಲರ್ಸ್ಗೆ ಮೇಯ್ನ್ ತಲೆನೋವು, ಎಷ್ಟು ತಲೆ ಕೆಡ್ಸ್ಕೋತೀವಿ ಗೊತ್ತಾಗ, ಒಂದು ಏನಾದರೂ ಸ್ಟಿಚ್ ಮಾಡಬೇಕು ಅಂದರೆ ಉಲ್ಟಾ ಸೀದಾ ಒಂದೊಂದರಲ್ಲಿ ಗೊತ್ತೇ ಆಗೋದಿಲ್ಲ. ಇದರಲ್ಲೂ ಅಷ್ಟೇ ಉಲ್ಟಾ ಸೀದಾ ಇಲ್ಲ, ಎರಡು ಕಡೆ ವೇರ್ ಮಾಡ್ಬೋದಾಗಿತ್ತು. ಬಟ್ ನಾನು ಫ್ರಿಲ್ ಯಾವ ಕಡೆ ಹಿಡ್ದಿರ್ತೀನೋ ಅದನ್ನು ಟಾಪ್ ಸೈಡ್ಗೆ ಹಾಕ್ಕೊಂಡು ಆ ಥರ ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡಿ, ನೀಟಾಗಿ ನಿಧಾನವಾಗಿ ಒಳಗಡೆ ಲೈನಿಂಗ್ ಆವಾಗಲೇ ಹೇಳ್ದಾಗೆ ಆ ಥರ ಫೋಲ್ಡ್ ಆಗಿರುತ್ತೆ, ಅದನ್ನು ನೀಟಾಗಿ ಸವರ್ಕೊಂಡು ಕೆಳಗಡೆಗೆ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ನಿಧಾನ ಆದ್ರೂ ನೀಟಾಗಿ ಫಿನಿಶಿಂಗ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಗೈಸ್ ಫಿನಿಶಿಂಗ್ ಮಾತ್ರ. ನಾನು ಈ ಥರ ಲೆಹೆಂಗಾ ಸ್ಟಿಚ್ ಮಾಡಿದ್ದೀನಿ, ಗೌನ್ಸ್ ಎಲ್ಲ ಸ್ಟಿಚ್ ಮಾಡಿದ್ದೀನಿ, ಬಟ್ ಲೆಹೆಂಗಾ ಸ್ಟಿಚ್ ಮಾಡಿರೋದು ನಾನು ಫಸ್ಟ್ ಟೈಮು. ಅದು ನಿಮ್ಮ ಜೊತೆನೇ ಶೇರ್ ಮಾಡ್ಕೊತಾ ಇದ್ದೀನಿ ಯಾವ ಥರ ಬರುತ್ತೆ ಅಂತ. ಹಾಗೆ ನನ್ನ ಚಾನಲ್ನ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋಗೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಯಾವ ಥರ ಇತ್ತು ಅಂತ ಹೇಳಿ ಫೈನಲಾಗಿ ನನಗೆ ಒಂದು ಕಮೆಂಟ್ ಮಾಡಿ ಗೈಸ್. ನೀವು ಎಲ್ಲ ಕಮೆಂಟ್ ಮಾಡೋದ್ರ ಮೂಲಕನೇ ನನ್ನ ವೀಡಿಯೋಸ್ ಯಾವ ಥರ ಬರ್ತಾಯಿದೆ ಅಂತ ಹೇಳಿ ನನಗೆ ಗೊತ್ತಾಗೋದು. ಇಲ್ಲಾಂದರೆ ನನಗೆ ಹೇಗೆ ಗೊತ್ತಾಗಬೇಕು ಹೇಳಿ, ಚೆನ್ನಾಗಿದೆಯಾ ಇಲ್ವಾ ಅಥವಾ ನಾನು ನೆಕ್ಸ್ಟ್ ವೀಡಿಯೋ ಚೆನ್ನಾಗಿ ಮಾಡ್ತೀನಾ ಅನ್ನೋ ಡೌಟ್ ನನ್ನಲ್ಲೇ ಇರುತ್ತೆ. ಪ್ಲೀಸ್ ಕಮೆಂಟ್ ಮಾಡಿ. ನೀವು ನೋಡ್ತೀರಾ, ಸುಮ್ಮನೆ ಆಗ್ತೀರಾ, ನಿಮ್ಮ ಅಭಿಪ್ರಾಯನೇ ತಿಳಿಸಲ್ಲ, ಹಾಗಾಗಿ ಪ್ಲೀಸ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ, ಫುಲ್ ಅಟ್ಯಾಚ್ ಮಾಡ್ಕೋಬೇಕು. ಈ ಥರ ಫುಲ್ ಅಟ್ಯಾಚ್ ಆದಮೇಲೆ ಇನ್ ಕೇಸ್ ನಿಮಗೆ ಲೈನಿಂಗ್ ಏನಾದರೂ ಜಾಸ್ತಿ ಇತ್ತು ಅಂದರೆ 1-2 ಫ್ರಿಲ್ ಎಕ್ಸ್ಟ್ರಾ ಕೆಳಗಡೆ ಕೊಟ್ಕೊಂಡು ಹಾಗೆ ಜಾಯಿಂಟ್ ಮಾಡಿಕೊಂಡ್ರೆ ಆಯಿತು. ಚಿಕ್ಕ ಪುಟ್ಟದಕ್ಕೂ ಫುಲ್ ಸ್ಟಿಚ್ಚೆಲ್ಲ ಬಿಚ್ಚೋದೇನು ಅವಶ್ಯಕತೆ ಇರಲ್ಲ, ಹಾಗೆ ಸ್ಟಿಚ್ ಮಾಡಿದ್ರೂ ನಡೆಯುತ್ತೆ. ನೋಡಿ, ಫುಲ್ ಈ ಥರ ರೆಡಿಯಾಗಿದೆ. ಎಷ್ಟು ವೆಯ್ಟ್ ಇದೆ ಗೈಸ್, ನೋಡೋಕ್ಕಷ್ಟೇ ಅದು ತೆಳು ಅನಿಸುತ್ತೆ, ವೆಯ್ಟ್ ತುಂಬ ಇದೆ. ಸ್ಯಾರಿ ವೆಯ್ಟ್ಲೆಸ್, ಬಟ್ ಲೈನಿಂಗಿಂದ ವೆಯ್ಟ್ ಆಗಿದೆ.
ನಾನು ಪಾಲಿಸ್ಟರ್ ಲೈನಿಂಗ್ ಹಾಕ್ಕೊಂಡಿದ್ದೀನಿ, ಇದಕ್ಕೆ ಕಾಟನ್ ಹಾಕಿಲ್ಲ. ಹಾಗೆ ಇದಕ್ಕೆ ಬೆಲ್ಟ್ ರೆಡಿ ಮಾಡ್ತಾ ಇದ್ದೀನಿ. ಯಾವುದೇ ಥರದ ಇದಾಗ್ತಾರಲ್ಲ ಗೈಸ್, ಫ್ಯೂಸಿಂಗ್ ಏನೂ ತಂದಿಲ್ಲ. ಹಾಗಾಗಿ ನಾನು ಡಬಲ್ ಫೋಲ್ಡಿಂಗ್ ಬೆಲ್ಟ್ ಮಾಡ್ತಾಯಿದ್ದೀನಿ. ಕ್ಲಾತೇ ಡಬಲ್ ಫೋಲ್ಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಡೋರ್ ಹೊಡ್ಕೊತಾರಲ್ಲ ಮೇಲ್ಗಡೆದು, ಆ ಡೋರ್ನ ಜಾಸ್ತಿ ಮಾಡ್ಕೊತಾ ಇದ್ದೀನಿ ಗೈಸ್. ಅದು ಫ್ಯೂಸಿಂಗ್ ಇಲ್ದಿರ ಫಿಟ್ಟಾಗಿ ಕುತ್ಕೋಬೇಕು ಅಂತ ಅಂದರೆ ಸ್ವಲ್ಪ ಜಾಸ್ತಿ ಫ್ಯಾಬ್ರಿಕ್ ತೊಗೋಬೇಕು. ಅಂದರೆ ಒಂದು 5 ಇಂಚಸ್ ತೊಗೊಳ್ಳೋ ಜಾಗದಲ್ಲಿ 10 ಇಂಚಸ್ ತೊಗೋಬೇಕು. ಆ್ಯಕ್ಚುಲಿ ಇದು 10 ಇಂಚಸ್ ತೊಗೊಂಡು ಫೋಲ್ಡ್ ಮಾಡಿದ್ದೀನಿ. ಒಂದು ಕಡೆ ಐರನ್ ಮಾಡಿದ್ದೀನಿ, ಒಂದು ಕಡೆ ಡೋರ್ ಹೊಡ್ಕೊಂಡಿದ್ದೀನಿ. ಈಗ ನಾವು ಪಟ್ಟಿ ಮಾಡ್ಕೊಳ್ಳೋಣ ಗೈಸ್. ಅದು ಬೆಲ್ಟ್ ಹಾಕಿದ್ಮೇಲೆ ಹುಕ್ ಹಾಕೋದಕ್ಕೆ ಒಂದು ಸ್ವಲ್ಪ ಹುಕ್ ಪಟ್ಟಿ ಅಂತ ಬೇಕಾಗುತ್ತಲ್ವ, ಸ್ವಲ್ಪ ಗ್ಯಾಪ್ ಬರುತ್ತೆ ಸೈಡಲ್ಲಿ. ಆ ಗ್ಯಾಪ್ ಫಿಲ್ ಮಾಡೋದಕ್ಕೆ ಪಟ್ಟಿ ಪೀಸ್ ಅಂತ ಈ ಥರ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಯಾವ ಥರ ಒಂದು ಸೈಡ್ ಡೋರ್ ಹೊಡ್ಕೋಬೇಕು, ಒಂದು ಸೈಡು ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡ್ಕೊತೀವಿ. ನೋಡಿ ಆ ಥರ ಅಟ್ಯಾಚ್ ಮಾಡ್ಕೋಬೇಕು ಸೈಡಲ್ಲಿ. ನೀವು ಯಾವ ಕಡೆ ಹುಕ್ ಹಾಕ್ತೀರೋ ಆ ಕಡೆ ಈ ಥರ ಅಟ್ಯಾಚ್ ಮಾಡಿಕೊಂಡ್ರೆ ನಮಗೆ ಸೈಡಲ್ಲಿ ಗ್ಯಾಪು ಕಾಣಿಸೋದಿಲ್ಲ. ನಾನು ಇದಕ್ಕೆ ಲಾಡಿ ಹಾಕ್ತಾಯಿಲ್ಲ ಗೈಸ್, ಹುಕ್ ಹಾಕ್ತಾಯಿದ್ದೀನಿ. ಹಾಗಾಗಿ ನಾನು ಪಟ್ಟಿ ಪೀಸ್ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ನೋಡಿ ಯಾವ ಥರ ಇದೆ, ಆ ಥರ ಪಟ್ಟಿ ಪೀಸ್ ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂತು. ಅದೇ ಖುಷಿ ನನಗೆ. ಇವಾಗ ಬೆಲ್ಟ್ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸೀದಾ ಹಾಕ್ಕೊಂಡಿದ್ದೀನಿ ಗೈಸ್ ಕೆಳಗಡೆದು. ಬೆಲ್ಟ್ ಸ್ವಲ್ಪ ಉಲ್ಟಾದಲ್ಲೇ ಅಟ್ಯಾಚ್ ಮಾಡಿ ಸೀದಾ ಫಿನಿಶ್ ಮಾಡ್ತೀನಿ. ಬೆಲ್ಟನ್ನ ಅಷ್ಟೇ ಸೀದಾ ಹಾಕ್ಕೊಂಡು ಮೇನ್ ಫ್ಯಾಬ್ರಿಕ್ ಉಲ್ಟಾ ಹಾಕ್ಕೊಂಡಿದ್ದೀನಿ. ಆವಾಗ ಫಿನಿಶಿಂಗು ಟಾಪ್ ಸೈಡಿಗೆ ಬರುತ್ತೆ, ಆವಾಗ ತುಂಬ ಚೆನ್ನಾಗಿ ಕಾಣುತ್ತೆ ಅಂತೇಳಿ. ಅದು ಅಷ್ಟೇ ಫ್ರೀಯಾಗಿ ಮೂವ್ ಮಾಡ್ಬೋದು. ಅದಕ್ಕೆ ಫ್ಯೂಸಿಂಗ್ ಹಾಕಿಲ್ಲ ಅಂದರೂ ನೀಟಾಗಿ ಕುತ್ಕೊಳ್ಳುತ್ತೆ ಸ್ಟಿಫಾಗಿ. ನೋಡಿ ಫಿನಿಶಿಂಗ್ ಈ ಥರ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ ಹಾಕ್ಕೊಂಡ್ರೆ ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಅದನ್ನೆಲ್ಲ ಫುಲ್ ಅಟ್ಯಾಚ್ ಮಾಡಿ ಆದಮೇಲೆ ಈಗ ನಾನು ಫಿನಿಶ್ ಮಾಡೋಕ್ಕೂ ಮೊದಲು ಸೈಡ್ ಹೊಡ್ಕೊತಾ ಇದ್ದೀನಿ. ಸೈಡ್ ಅಟ್ಯಾಚ್ ಮಾಡೋಕ್ಕೆ ನನಗೆ ಓವರ್ಲಾಕ್ ಮಾಡೋದಕ್ಕೆ ಸಪ್ರೇಟ್ ಎಕ್ಸ್ಟ್ರಾ ಮಿಷಿನ್ ಇಲ್ಲ. ಹಾಗಾಗಿ ಒಂದೊಂದು ಆ ಸೈಡಿಗೆ ಈ ಸೈಡ್ ಎರಡೂ ಕಡೆ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಡೋರ್ಸ್ ಹೊಡ್ಕೊತಾ ಇದ್ದೀನಿ ಗೈಸ್. ಯಾವುದೇ ಥರದ ಪೀಸ್ ಆಚೆ ಅಂದರೆ ದಾರ ಎಳೆ ಬಿಟ್ಕೊಳ್ಳುತ್ತಲ್ಲ, ಆ ಥರ ಬರ್ದಿರೋ ಹಾಗೆ ಈ ಥರ ಒಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ರೆ ತುಂಬ ಚೆನ್ನಾಗಿ ಫಿನಿಶಿಂಗ್ ಕುತ್ಕೊಳ್ಳುತ್ತೆ. ಹಾಗೆ ಓವರ್ಲಾಕ್ ಅವಶ್ಯಕತೆ ಇರೋದಿಲ್ಲ. ಈ ಥರ ಯಾರ್ಯಾರ ಮನೇಲಿ ಸ್ಟಿಚ್ ಮಾಡೋರು ಓವರ್ಲಾಕ್ ಇರೋದಿಲ್ವಲ್ಲ, ಅವ್ರು ಈ ಟಿಪ್ಸ್ ಯೂಸ್ ಮಾಡ್ಕೋಬೋದು, ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿ ಸೈಡ್ ಹೊಡೆದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ತೋರಿಸ್ತೀನಿ ನಿಮಗೆ ಅದು ಸ್ಟಿಚ್ ಆದಮೇಲೆ ಯಾವ ಥರ ಇದೆ ಅಂತೇಳಿ. ಎರಡೂ ಕಡೆ ಸ್ಟಿಚ್ ಮಾಡ್ಕೊಂಬಿಡಬೇಕು ಗೈಸ್. ಒಂದು ಸೈಡ್ ಟಾಪ್ ಸೈಡಿಂದ ಬರುತ್ತೆ, ಇನ್ನೊಂದು ಬಾಟಮಿಂದ ಬರುತ್ತೆ. ಎರಡೂ ಕಡೆ ಸ್ಟಿಚ್ ಮಾಡ್ಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡಿದ್ದು. ನೋಡಿ ಸ್ಟಿಚ್ ಮಾಡಿ ಆದಮೇಲೆ ನಾವು ಪಟ್ಟಿ ಪೀಸ್ ಅಟ್ಯಾಚ್ ಮಾಡಿರ್ತೀವಲ್ಲ, ಅದಕ್ಕೆ ಒಂದು ಕ್ರಾಸಲ್ಲಿ ಸೈಡ್ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಈ ಥರ ನೋಡಿ ಯಾವ ಥರ ಇದೆ. ಅದು ಒಂಚೂರು ಎಳೆ ಬಿಟ್ಕೊಳ್ಳೋದಿಲ್ಲ, ಇಂಚ್ಕೊಳ್ಳೋದಿಲ್ಲ ಗೈಸ್. ಫ್ಯಾಬ್ರಿಕ್ಕು ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನಿಮಗೆ ಕಾಣ್ತಿರ್ಬೋದಲ್ಲಿ. ಅಸಲು ಓವರ್ಲಾಕ್ ಅವಶ್ಯಕತೆನೇ ಇಲ್ಲ. ಎಲ್ಲೂ ಒಂದು ದಾರದಷ್ಟು ಎಳೆ ಕಾಣೋದಿಲ್ಲ ಗೈಸ್ ಈ ಲೆಹಂಗಾದಲ್ಲಿ. ಬಾಟಮಲ್ಲಿ ಒಂದು ದಾರನೂ ಎಳೆ ದಾರ ಕಾಣೋದೇ ಇಲ್ಲ. ಆ ಥರ ಫಿನಿಶಿಂಗ್ ಇದೆ. ನನಗಂತೂ ತುಂಬ ಇಷ್ಟ ಆಯಿತು ಇದು. ನೋಡಿ ಎಲ್ಲ ಸೈಡ್ ಎಲ್ಲ ಸ್ಟಿಚ್ ಮಾಡಿ ಆದಮೇಲೆ ಈ ಥರ ಹುಕ್ ಹಾಕ್ಕೊಳ್ಳೋದು. ಹುಕ್ ಹಾಕಿದಾಗ ಈ ಥರ ಗ್ಯಾಪ್ ಏನೋ ಕಾಣಬಾರ್ದು ಅಂತ ನಾನು ಅಲ್ಲಿ ಪಟ್ಟಿ ಪೀಸ್ ಅಟ್ಯಾಚ್ ಮಾಡಿದ್ದು. ಇನ್ ಕೇಸ್ ಟೈಟ್ ಆದರೆ ಹಿಂದೆಗಡೆ ಹುಕ್ ಹಾಕೋಬೋದು, ಲೂಸ್ ಬೇಕು ಅಂದರೆ ಮುಂದೆವರೆಗೂ ಹಾಕ್ಕೋಬೋದು. ಇನ್ನು ಅದೆಲ್ಲ ಆದಮೇಲೆ ಲಾಸ್ಟಿಗೆ ನಾನು ಬೆಲ್ಟ್ ಅಟ್ಯಾಚ್ ಮಾಡಿದ್ನಲ್ಲ, ವೇಸ್ಟ್ ಬೆಲ್ಟ್, ಆ ಬೆಲ್ಟನ್ನು ಫಿನಿಶ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಫಿನಿಶ್ ಆದಮೇಲೆ ನೋಡಿ ಗೈಸ್, ಈಗ ಅದು ಎಷ್ಟು ಚೆನ್ನಾಗಿ ಫಿನಿಶ್ ಕಾಣುತ್ತೆ ಅಂತ ಹೇಳಿ. ವೇಸ್ಟ್ ಬೆಲ್ಟ್ದು ಕ್ರಾಸಲ್ಲಿ ಲಾಸ್ಟಲ್ಲಿ ಕೂಡ ಒಂದು ಸ್ಟಿಚ್ ಹಾಕ್ಕೊಂಡು ಈಗ ಅದರ ಮೇಲೇ ಹಿಂದೆಗಡೆ ಅಟ್ಯಾಚ್ ಮಾಡಿರ್ತೀವಲ್ಲ ನಾವು, ಆ ಡೋರ್ ಹೊಡ್ಕೊಂಡಿರ್ತೀವೋ ಅದಕ್ಕೆ ಕಿನ್ನರಿ ಬರೋ ಥರ ಹಾಕ್ಕೋಬೇಕು. ಈ ಥರ ನಿಧಾನವಾಗಿ ಸ್ಲೋ ಆಗೇ ಮಾಡ್ಬೋದು. ಇನ್ನೇನು ಒಂದು
ಕುತ್ಕೊಂಡ್ರೆ 1 ಅವರ್ ಹಾಫ್ ಆನ್ ಅವರಲ್ಲಿ ಸ್ಟಿಚ್ ಮಾಡ್ಬೋದು ಗೈಸ್ ಒಂದು ಲೆಹೆಂಗಾನ. ಬಿಗಿನರ್ಸ್ ಆದರೆ ಸ್ವಲ್ಪ ನಿಧಾನವಾಗಿ ನೀಟಾಗಿ ಮಾಡಿ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ನೋಡಿ ಫೈನಲಿ ಈ ಥರ ಇದೆ. ನಾನು ಇನ್ನೂ ಐರನ್ ಮಾಡಿಲ್ಲ. ಐರನ್ ಮಾಡಿದ್ರಂತೂ ಮಸ್ತಾಗಿ ಕಾಣುತ್ತೆ. ಇದಕ್ಕೆ ಬ್ಲೌಸು ಬ್ಲೂ ಕಲರ್ ಓಣಿ ತಗೊಂಡ್ರೆ ಇನ್ನೂ ಸೂಪರಾಗಿರುತ್ತೆ ಗೈಸ್ ಇದಕ್ಕೆ ಪ್ರಿನ್ಸಸ್ ಕಟ್ ಬ್ಲೌಸ್ ಸ್ಟಿಚ್ ಮಾಡಿದ್ದೀನಿ. ನೋಡಿ ಫೈನಲಿ ಈ ಥರ ಇದೆ. ಇದಕ್ಕೆ ನಾನು ಓಣಿ ತಗೊಂಡಿಲ್ಲ. ನೇವಿ ಬ್ಲೂ ಓಣಿ ತಗೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಕಾಂಟ್ರಾಸ್ಟ್ ಕಲರಲ್ಲಿ. ನೋಡಿ ಫೈನಲಿ ಬ್ಯಾಕ್ ಈ ಥರ ಡಿಸೈನ್ ಇಟ್ಟಿದ್ದೀನಿ. ಹೇಗೆ ಕಾಣಿಸ್ತಿದೆ ಗೈಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇದೇ ಥರ ಹೊಸ ವಿಡಿಯೋ ಮಾಡೋದಕ್ಕೆ ಸಪೋರ್ಟ್ ಮಾಡಿ ಗೈಸ್. ಪ್ಲೀಸ್ ಕೀಪ್ ಸಪೋರ್ಟಿಂಗ್. ನಾಳೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಕೀಪ್ ವಾಚಿಂಗ್. ಟೇಕ್ ಕೇರ್. ಬಾಯ್.